ಹಿಂದೂಗಳ ನರಮೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತೀಕಾರದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಇದರ ನಡುವೆ ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಕಮಾಂಡೋ ಕೈವಾಡದ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಮಾಯಕ ಪ್ರವಾಸಿಗರನ್ನ ಕೊಲ್ಲಲು ಬಂದಿದ್ದ ಪಾಕ್ ಕಮಾಂಡೋ, ಪಾಕ್ನ ಸ್ಪೆಷಲ್ ಫೋರ್ಸ್ನ ಕಮಾಂಡೋ ಭಾಗಿಯಾಗಿರುವಂತಹ ಶಂಕೆ ಗುಮಾನಿ ಈಗ ಮುನ್ನೆಲೆಗೆ ಬರ್ತಾ ಇದೆ. ಪಾಕಿಸ್ತಾನದ ಕಮಾಂಡೋ ಹಾಶಿಮ್ ಮೂಸಾ ಇದರಲ್ಲಿ ಭಾಗಿಯಾಗಿರುವಂತಹ ಅನುಮಾನ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಕಮಾಂಡೋದ ಕೈವಾಡದ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. NIA ಯಾವಾಗ ಇನ್ವೆಸ್ಟಿಗೇಷನ್ ಅನ್ನು ಚುರುಕು ಮಾಡ್ತಾ ಹೋಯ್ತೋ ಆ ಸಂದರ್ಭದಲ್ಲಿ ಒಂದೊಂದೇ ಸುಳಿಗಳು ಓಪನ್ ಆಗ್ತಾ ಇರುವಂಥದ್ದು. ಇದರ ಹಿಂದೆ ಯಾರಿದ್ದಾರೆ, ಹೇಗೆ ಷಡ್ಯಂತ್ರ ರೂಪಿಸಿದ್ರು, ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಈಗ ವಿಚಾರಗಳು ಗೊತ್ತಾಗ್ತಾ ಇದೆ. ಈಗ ಈ ಹಾಶಿಮ್ ಮೂಸಾ ಏನಿದ್ದಾನೆ ಈತ ಕೂಡ ಈ ಅಮಾಯಕರ ಹತ್ಯೆಯಲ್ಲಿ ಪ್ರಮುಖ ಭಾಗಿಯಾದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಒಂದೊಂದೇ ವಿಚಾರಗಳು NIA ಇನ್ವೆಸ್ಟಿಗೇಷನ್ ವೇಳೆ ಹೊರಬರ್ತಾ ಇದೆ. ಈಗ ಮತ್ತೊಬ್ಬ ಉಗ್ರನ ನಂಟಿನ ವಿಚಾರ ಬಗ್ಗೆ ಅನುಮಾನ ಗುಮಾನಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾರೀತ, ಈತನ ಪಾತ್ರ ಏನು ಈ ಭಯೋತ್ಪಾದಕ ಕೃತ್ಯದಲ್ಲಿ? ಪ್ರೇಮ್, ಹಾಸಿಮ್ ಮೂಸಾ ಅಂತ ಪಾಕಿಸ್ತಾನ ಸೇನೆಯ ಸ್ಪೆಷಲ್ ಕಮಾಂಡರ್ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಈತನ ನೇತೃತ್ವದಲ್ಲೇ ಈ ಒಂದು ಭಯೋತ್ಪಾದಕ ದಾಳಿ ಆಗಿದೆ ಅನ್ನುವಂಥ ಮಾಹಿತಿಗಳಿಗೆ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಯಲ್ಲಿ ಭಾಗಿಯಾದಂತಹ ಭಯೋತ್ಪಾದಕರು ಯಾರು, ಉಗ್ರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಅವರ ಜಾಡನ್ನು ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೀಗೆ ಜಾಡು ಹಿಡಿದು ಹೊರಟಂಥ NIA ಅಧಿಕಾರಿಗಳಿಗೆ ಹಾಸಿಮ್ ಮೂಸಾ ಅವರ ಹೆಸರು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಹಾಸಿಮ್ ಮೂಸಾ ಕೇವಲ ಈ ಘಟನೆಯಲ್ಲಿ ಭಾಗಿಯಾಗೋದು ಮಾತ್ರ ಅಲ್ಲ, ಇಲ್ಲಿರುವಂಥ ಕೆಲವು ಸ್ಥಳೀಯ ಕಾಶ್ಮೀರಿ ಯುವಕರಿಗೂ ಕೂಡ ಆತ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಈ ಒಂದು ಘಟನೆಯನ್ನು ಮಾಡೋಕ್ಕಿಂತ ಮುಂಚೆ ಕೆಲವರನ್ನ ಕರೆದುಕೊಂಡೋಗಿ ಪಾಕಿಸ್ತಾನದಲ್ಲಿ ಅವರನ್ನ ಟ್ರೈನ್ ಮಾಡಿ ಅದಾದ ಬಳಿಕ ಅವ್ರನ್ನ ವಾಪಸ್ ಇಲ್ಲಿಗೆ ಕರೆತರಲಾಗಿರುವಂಥದ್ದು ಮತ್ತೆ ಈ ಒಂದು ಘಟನೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈತ ಮೇನ್ ಏನು ಕಾರಣೀಭೂತ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಈತ ಪಾಕಿಸ್ತಾನ ಸೇನೆಯ ಸ್ಪೆಷಲ್ ಕಮಾಂಡರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈತನ ಪಾತ್ರ ಈಗ ನಿರ್ಣಾಯಕ ಆಗುತ್ತೆ. ಒಂದು ವೇಳೆ ಈತ ಭಾಗಿಯಾಗಿದ್ದಾನೆ ಅಂದ್ರೆ ಇದು ಪಾಕಿಸ್ತಾನದ ಸೇನೆಯ ಕೈವಾಡ ಕೂಡ ನೇರವಾಗಿದ್ದಂತೆ ಆಗುತ್ತೆ, ಮತ್ತೆ ISIನ ಪಾತ್ರವೂ ಕೂಡ ಇಲ್ಲಿ ನಿರ್ಣಾಯಕವಾಗುತ್ತೆ. ಹೀಗಾಗಿ ಈತನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಈಗ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರೇಮ್,